Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಹೇಗಿದ್ದೀರಿ? ಎಲ್ಲರೂ ಊಟ ಆಯ್ತಾ? ಮನೆಯಲ್ಲಿ ನಿಮ್ಮ ಕುಟುಂಬ ಹೇಗಿದೆ? ನಿಮ್ಮ ಪತಿ ಪತ್ನಿ, ಮಕ್ಕಳು, ಹೆತ್ತವರು, ಒಡ ಹುಟ್ಟಿದವರು ಹೇಗಿದ್ದಾರೆ? ಎಲ್ಲರನ್ನ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯ, ದೇವರು ನಮ್ಮೊಡನೆ ವಾಸವಾಗಿದ್ದಾರೆ. ದೇವರು ನಮ್ಮೆಲ್ಲರನ್ನ ತನ್ನತ್ತ ಕರೆಯುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರ ಪ್ರೀತಿ ತುಂಬಾ ಶ್ರೇಷ್ಠವಾದದ್ದು. ಆ ದೇವರ ಪ್ರೀತಿಯ ಸವಿ, ಆ ದೇವರ ಪ್ರೀತಿಯ ಅನುಭವ ಅನುಭವಿಸುವವರಿಗೆ ಮಾತ್ರವೇ ಗೊತ್ತು ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮನ್ನು ನಾನು ಪ್ರಶ್ನೆ ಕೇಳುವುದಾದರೆ ನಿಮ್ಮ ಉತ್ತರ ಏನಾಗಿದೆ ಎಂದು ಗೊತ್ತಿಲ್ಲ. ಯಾಕೆಂದರೆ ಅದು ನಿಮ್ಮ ಅನುಭವದಲ್ಲಿ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ, ನೀವು ದೇವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂಬುದಾಗಿ. ಹಲವಾರು ಜನ ಹೇಳ್ಬೋದು, ನಾನು ತುಂಬಾ ದೇವರನ್ನ ಪ್ರೀತಿಸ್ತೇನೆ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸ್ತೇನೆ. ಕೆಲವರು ಕಣ್ಣೀರಿಂದ ಹೇಳುವ, ಅಯ್ಯೋ ನಾನು ಎಷ್ಟು ಪ್ರೀತಿಸ್ತೇನೆ ಅಂದ್ರೆ, ಓ ಮೈ ಗುಡ್ನೆಸ್, ಐ ಲವ್ ಸೋ ಮಚ್ ಮೈ ಗಾಡ್. ನಾನು ತುಂಬಾ ಪ್ರೀತಿಸ್ತೇನೆ ಎಂಬುದಾಗಿ, ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವವರು ತುಂಬ ಜನ ಇರ್ತಾರೆ. ತಮ್ಮ ಪ್ರಾರ್ಥನೆಯ ಮೂಲಕವಾಗಿ, ಅಧಿಕವಾಗಿ ತನ್ನ ಪ್ರಾರ್ಥನೆಯ ಮೂಲಕವಾಗಿ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೇನೆ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೇನೆ ಅಂದ್ರೆ ದೇವರನ್ನ ನಾನು ಎಷ್ಟು ಪ್ರೀತಿಸ್ತೇನೆ ಎಂಬುದನ್ನಾಗಿ ಹೇಳುವುದನ್ನು ನಾವು ನೋಡ್ತೇವೆ. ದೇವರನ್ನ ಪ್ರೀತಿಸುತ್ತೀಯಾ ಎಂಬ ಒಂದು ಪದಕ್ಕೆ ಹಲವಾರು ಜನರ ಉತ್ತರಗಳು ಹಲವಾರು ವಿಧದಲ್ಲಿದೆ. ಹಲವಾರು ವಿಧದಲ್ಲಿ. ಜೇಮ್ಸ್, ನಿಮ್ಮನ್ನ ಕೇಳೋದಾದ್ರೆ ದೇವರನ್ನ ನೀವು ಎಷ್ಟು ಪ್ರೀತಿಸ್ತೀರಿ ಅಂದ್ರೆ ಏನ್ ಹೇಳ್ತೀರಿ ನೀವು? ಜೇಮ್ಸ್ ಮಂಜು, ನೀವೇನು ಹೇಳ್ಬಹುದು? ನಿಮ್ಮ ಉತ್ತರ ಏನಾಗಿರ್ಬಹುದು? ಎಷ್ಟು ನೀವು ದೇವರನ್ನ ಪ್ರೀತಿಸ್ತೀರಿ? ಹೇಳಲು ಅಸಾಧ್ಯ. ಆದರೆ ಒಂದೇ ಒಂದು ಸತ್ಯ, ನಿಜವಾಗಿಯೂ ನಾನು ಮತ್ತು ನೀವು ದೇವರನ್ನ ಮನಪೂರ್ವಕವಾಗಿ ಪ್ರೀತಿಸುತ್ತೇನೆ ಎಂದು ಹೇಳುವುದು ಸತ್ಯವಾದರೆ ಸರಿಯಾಗಿ ಕೇಳಿಕೊಳ್ಳಿ. ನೀವು ಹೆಚ್ಚಾಗಿ ದೇವರನ್ನ ಪ್ರೀತಿಸ್ತೀರಿ, ಓಕೆ. ನೀವು ಹೇಗೆ ಎಣಿಸ್ತೀರೋ ಹಾಗೆ ನಾನು ಎಣಿಸ್ತೀನಿ. ನೀವು ಹೆಚ್ಚು ನೀವು ದೇವರನ್ನ ಪ್ರೀತಿಸ್ತೀರಿ, ಓಕೆ. ಆದರೆ ನಾನೊಂದು ಮಾತನ್ನ ಹೇಳ್ತಾ ಇದ್ದೇನೆ, ನೀವು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ, ನಾನು ನಿಜವಾಗಿ ಪ್ರೀತಿಸುತ್ತೇನೆ ಎಂದೇಳುವುದು ಸತ್ಯವೇ ಆಗಿದ್ದರೆ ನೀವು ಯಾರನ್ನು ದ್ವೇಷಿಸುವುದಿಲ್ಲ, ನೀವು ಯಾರನ್ನು ಬಹಿಷ್ಕರಿಸುವುದಿಲ್ಲ, ನೀವು ಯಾರನ್ನು ದೂಷಿಸುವುದಿಲ್ಲ, ನೀವು ಯಾರಿಗೂ ತೀರ್ಪು ಕೊಡಲಾಗುವುದಿಲ್ಲ. ಇದೇ ಸತ್ಯ. ಇದೇ ಸತ್ಯ. ಮಿಕ್ಕಿದ ನೀವು ನಾನು ಏನೇ ಹೇಳಿದ್ರೆ ಅದೆಲ್ಲ ಸುಳ್ಳು. ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿಬಿಟ್ಟಿದ್ದಾರೆ, ದೇವರ ವಾಕ್ಯ ಹೇಳಿಬಿಟ್ಟಿದೆ, ಕಣ್ಣಿಗೆ ಕಾಣುವಂತ ಒಬ್ಬ ಮನುಷ್ಯನನ್ನ ನೀನು ಪ್ರೀತಿಸದೆ ಕಾಣದೇ ಇರೋ ದೇವರನ್ನ ಹೇಗೆ ಪ್ರೀತಿಸ್ತೀಯ? ಅಲ್ವಾ ಜೇಮ್ಸ್ ಮಂಜು? ಹೌದಲ್ಲ ಜೂಲಿಯನ್ನ? ಯೋಚನೆ ಮಾಡಿ. ಪ್ರಿಯ, ನಾನು ಯೇಸುವನ್ನ ದೇವರನ್ನ ಪ್ರೀತಿಸುತ್ತೇನೆ ಅಂತ ಹೇಳುವುದು ತುಂಬಾ ಸುಲಭವಾಗಿ ಹೇಳಬಹುದು. ನಾನು ಹೇಳಿದೆ,
ನಾನು ನಿಜವಾಗಿಯೂ ಯೇಸುವನ್ನ ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ ನಾನಾರನ್ನು ದ್ವೇಷಿಸುವುದಿಲ್ಲ, ಯಾರನ್ನು ದೂಷಿಸುವುದಿಲ್ಲ, ಯಾರನ್ನು ತಿರಸ್ಕರಿಸುವುದಿಲ್ಲ, ಯಾರಿಗೂ ತೀರ್ಪು ಕೊಡುವುದಿಲ್ಲ. ಈ ಸಂದೇಶ ತುಂಬಾ ಕಷ್ಟ, ಉತ್ತರ ಸಿಗುವುದು ತುಂಬಾ ಕಷ್ಟ. ಪ್ರಿಯ, ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಅನೇಕ ವಿಶ್ವಾಸಿಗಳನ್ನ ನಾವು ನೋಡ್ತೇವೆ, ಯಾಜಕರನ್ನ ನೋಡ್ತೇವೆ, ಶುಭ ಸಂದೇಶ ಸಾರೋರನ್ನ ನೋಡ್ತೇವೆ, ಪಾಸ್ಟರ್ಸ್ಗಳನ್ನ ನೋಡ್ತೇವೆ, ಕನ್ಯಾಸ್ತ್ರೀಯರನ್ನ ನೋಡ್ತೇವೆ, ಪ್ರಾರ್ಥನೆ ಮಾಡೋರನ್ನ ನೋಡ್ತೇವೆ, ಅನೇಕ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಆದ್ರೆ ಈ ದಿನಗಳಲ್ಲಿ ಪ್ರಾರ್ಥನೆ ನೋಡುತ್ತಾ ಇದ್ದೇವೆ, ಆದರೆ ಪ್ರಾರ್ಥಿಸುವ ವ್ಯಕ್ತಿಗಳಲ್ಲಿ ವಿಶ್ವಾಸ ಸತ್ತ ವಿಶ್ವಾಸವಾಗಿದೆ. ಅಂದರೆ 100ಕ್ಕೆ 95%, ಎಷ್ಟು? 95% ದ್ವೇಷ, ಮತ್ಸರ, ದೂಷಣೆ, ನಿಂದನೆ, ತೀರ್ಪು ಇವುಗಳು ಮಾತ್ರವಿದೆ. ನಾನು ಮಾತ್ರ ಒಳ್ಳೆಯವಳು, ಅವರು ಸರಿಯಲ್ಲ. ಯೋಚಿಸು ನನ್ನ ಸಹೋದರ ಸಹೋದರಿ. ಎಷ್ಟು ಪ್ರೀತಿಸುತ್ತೇನೆ ದೇವರನ್ನ ನಾನು. ಎಷ್ಟು ಸುಳ್ಳಲ್ಲ ನಾವು ಹೇಳೋದು. ಅದ ಗಟ್ಟೆ ಮತ್ಯಾಸ್, ದೇವರನ್ನ ನೀವು ಪ್ರೀತಿಸ್ತಾ ಇದ್ದೀರಿ, ಹೌದಲ್ಲ? ದೇವರನ್ನ ನೀವು ಪ್ರೀತಿಸಿದ್ರೆ ಯಾರ ಮೇಲೂ ನಿಮಗೆ ಕೋಪ ಬರಬಾರ್ದು, ಯಾರಿಗೂ ತೀರ್ಪು ಕೊಡಬಾರ್ದು, ಯಾರನ್ನು ದೂಷಿಸಿ ನಿಂದಿಸಬಾರ್ದು. ಪ್ರಿಯ, ನಾವು ಯೇಸು ಸ್ವಾಮಿಯ ಜೀವನವನ್ನು ನಾವು ಧ್ಯಾನಿಸಿ ಹೋಗಬೇಕಾದ್ರೆ ಮತ್ತಾಯನ ಶುಭ ಸಂದೇಶದಲ್ಲಿ ನಾವು 4ನೇ ಅಧ್ಯಾಯವನ್ನ ನಾವು ನೋಡಿ ಹೋಗ್ತೇವೆ ಅಂತ ತಿಳ್ಕೊಳ್ಳಿ. ಈ 4ನೇ ಅಧ್ಯಾಯದಲ್ಲಿ ನಾವು ಹೋಗಬೇಕಾದ್ರೆ 18ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನ ಆಯ್ಕೆ ಮಾಡಿಕೊಳ್ತಾರೆ. ಪ್ರಥಮ ಶಿಷ್ಯರನ್ನ ಆಯ್ಕೆ ಮಾಡ್ತಾರೆ. ಯೇಸು ಸ್ವಾಮಿ ಯಾವ ಮೇಧಾವಿಗಳನ್ನ, ಧರ್ಮಶಾಸ್ತ್ರಿಗಳನ್ನ, ಧರ್ಮಪರಾಂಗಣಿತರನ್ನ, ಯಹೂದ್ಯರನ್ನ, ಯಾಜಕರನ್ನ ಯಾರನ್ನು ಸಹ ಹುಡುಕಿ ಹೋಗಲಿಲ್ಲ. ದೇವರ ಸಾಮ್ರಾಜ್ಯವನ್ನ ಸಾರಲಿಕ್ಕೆ ಬರುವಾಗ ಅವರು ಹುಡುಕಿ ಹೋದದ್ದು ನಾವು ನೋಡ್ತೇವೆ. ಸಮುದ್ರ ತೀರದಲ್ಲಿ ಬಲೆ ಕ್ಲೀನ್ ಮಾಡೋರ್ನ, ಬಲೆ ಶುದ್ಧ ಮಾಡೋರ್ನ, ಅಂದ್ರೆ ಮೀನು ಹಿಡಿಯೋರು ಅಂದ್ರೆ ಅಷ್ಟು ಕೀಳಾಗಿ ಕಾಣ್ತಾ ಇದ್ರು ಜನ. ಅದರಲ್ಲೂ ಮೀನನ್ನ, ಬಲೆಗಳನ್ನ ಶುದ್ಧ ಮಾಡ್ತಾ ಇದ್ದವರು ಹಾಗೂ ಮೀನನ್ನ ಹಿಡಿತಾ ಇದ್ದವರು ಎಷ್ಟು ಹುಡುಕಿ ಹೋದಂತಹ ವ್ಯಕ್ತಿಗಳು. ಸುಂಕ ವಸೂಲಿ ಮಾಡುವವರು ಎಷ್ಟು ಹುಡುಕಿ ಹೋದಂತ ವ್ಯಕ್ತಿಗಳು. ಎಲ್ಲರನ್ನ ನೋಡಿ ಇಷ್ಟು ಹೇಳಿದ್ದು, ಬಾ ನೀನ್ ಮೀನು ಹಿಡಿತಾ ಇದೀಯಾ, ಇವತ್ತಿಂದ ನೀನ್ ಮೀನು ಹಿಡಿದೀಯ, ನಾಳೆಯಿಂದ ನಿನ್ನ ಮನುಷ್ಯರ ಹಿಡಿಯುವನಾಗಿ ನಾನು ಮಾಡುತ್ತೇನೆ. ಕರೆದ್ರೆ ಬಾ ಮನುಷ್ಯರನ್ನ ಹಿಡಿಯುವಾಗಿ ನಾನು ಮಾಡುತ್ತೇನೆ. ಅವ್ರಿಗೆ ಗೊತ್ತೇ ಇಲ್ಲ, ಸುಮ್ಮನೆ ಏಸು ಹೇಳಿದ ತಕ್ಷಣ ಅವ್ರು ಹಿಂದೆ ಹೋಗ್ಬಿಟ್ರು. ಇದೇನ್ ಮೀನು ಹಿಡಿಯೋರ್ನ ಹೋಗಿ ಮನುಷ್ಯರನ್ನ ಹಿಡಿಯೋರಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಏನು ಅರ್ಥ ಮಾಡಿಲ್ಲ ಅವರು. ಯೇಸುವಿನ ಮಾತಿಗೆ ಅವರು ಹಿಂದೆ ಹೋಗ್ತಾ ಇದ್ರು ಅಷ್ಟೇನೆ. ಸುಂಕ ವಸೂಲಿಯ ಕಟ್ಕಟಿಯಲ್ಲಿ ಕುತ್ಕೊಂಡಿದ್ದ ಮತ್ತೆಯ ಯೇಸು ಹೋದ್ರು, ನೋಡಿದ್ರು, ಬಾ ನನ್ನಿಂದ ಬಾ ಅಂದ್ರು, ಅಷ್ಟೇ. ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟ. ಪ್ರಿಯರೇ, ದೇವರ ಕರೆ ನಾನು ಹೇಗೆ ಇದ್ದೇನೆ, ನನ್ನಲ್ಲಿ ನಾನು ಹೇಗೆ ಜೀವಿಸ್ತಾ ಜೀವನವನ್ನು ಹಾಗೆಯೇ ಬಿಟ್ಟು ಯೇಸುವಲ್ಲಿ ಹೋಗುವಂಥದ್ದು ದೇವರ ಕರೆ. ನೀನು ಎಂಥ ಕೋಟ್ಯಾಧೀಶ್ವರ, ವ್ಯಾಪಾರಸ್ಥ, ಎಂಥ ವ್ಯವಹಾರಸ್ಥ ನೀನಿರಬಹುದು, ನೀನು ಯಾವ ಸ್ಥಾನಮಾನವನಿರಬಹುದು, ಯೇಸು ನಿನ್ನ ಬಳಿ ಬರುವಾಗ, ನನ್ನ ಬಳಿ ಬರುವಾಗ, ಬಾ ನನ್ನ ಹಿಂದೆ ಬಾ ಎಂದು ಒಂದು ಪದ ಹೇಳಿದರೆ ನಾವೆಲ್ಲವನ್ನು ಬಿಟ್ಟು ಯೇಸುವಿನಿಂದ ಹೋಗ್ಬಿಡ್ತೇವೆ. ನೋಡಿ, ಯೇಸು ತಮ್ಮ ಜೀವಿತದಲ್ಲಿ 12 ಜನ ಶಿಷ್ಯರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಇಸ್ಕರಿಯೋತ ಯೂದನನ್ನು ಸಹ ಆಯ್ಕೆ ಮಾಡಿಕೊಂಡ್ರು. ಒಬ್ಬ ಕೆಟ್ಟವನನ್ನು ಸಹ, ತನ್ನನ್ನು ಹಿಡಿದುಕೊಡುವವನ್ನ ಆಯ್ಕೆ ಮಾಡಿಕೊಂಡ್ರು. ಯೇಸುವಿಗೆ ಗೊತ್ತು ಅವನು ಹಿಡಿದುಕೊಡುವುದಕ್ಕಾಗಿಯೂ ಜನಿಸಿದ್ದಾನೆ ಎಂದು ಯೇಸುವಿಗೆ ಗೊತ್ತುಂಟು. ಹಿಡಿದುಕೊಡುವವನನ್ನು ಜೊತೆಯಲ್ಲಿ ಸೇರಿಸಿಕೊಂಡ್ರು.
ಹಾಗೆ ನಮ್ಮ ಜೀವನದಲ್ಲಿಯೂ ಸಹ ನಮ್ಮನ್ನು ಹಿಡಿದುಕೊಡುವವರು ನಮ್ಮ ಜೀವನದಲ್ಲಿ ಇರ್ತಾರೆ. ಎಲ್ಲರೂ ಒಳ್ಳೆಯವರಾಗಿರ್ಬೇಕು ಅನ್ನೋಕ್ಕಾಗೋದಿಲ್ಲ. ನಮ್ಮನ್ನು ಹಿಡಿದುಕೊಡುವುದಕ್ಕಾಗಿಯೇ ಕೆಲವರು ಜನಿಸಿರ್ತಾರೆ. ನಮ್ಮನ್ನು ಅವಮಾನಪಡಿಸುವುದಕ್ಕಾಗಿಯೇ ಕೆಲವರು ಜನಿಸಿರ್ತಾರೆ. ನಮ್ಮ ಮೇಲೆ ಅಧಿಕಾರ ಮಾಡುವುದಕ್ಕಾಗಿಯೇ ಕೆಲವರು ಜನಿಸಿರ್ತಾರೆ. ನಮ್ಮನ್ನು ಹಲ್ಲೆಗೆಳೆಯಬೇಕೆಂಬುದಕ್ಕಾಗಿಯೇ ಕೆಲವರು ಜನಿಸಿರುತ್ತಾರೆ. ಅದನ್ನು ಯಾರು ತಪ್ಪಿಸಲಾಗುವುದಿಲ್ಲ. ದೇವರು ನನ್ನನ್ನು ನಿಮ್ಮನ್ನು ಕರೆಯುವಾಗ ಆ ಕರೆ ಕೇವಲ ಕರೆಯಾಗಿರುತ್ತದೆ ಹೊರತು ಬೇರೆ ಯಾವುದೂ ಇರುವುದಿಲ್ಲ. ಹಿಂಬಾಲಿಸು ಹಿಂಬಾಲಿಸು ಅಷ್ಟೇ. ಯೇಸು ಹಿಂಬಾಲಿಸುವ ತಕ್ಷಣ ಹಿಂಬಾಲಿಸಿದ ಶಿಷ್ಯರು ಯೇಸುವಿನ ಪ್ರೀತಿಸಿದರು. ಅವರಿಗೆ ಲೋಕವೇ ಎಲ್ಲವೂ ಯೇಸುವೆ ಆಗಿ ಹೋದರು. ಅವರು ಎಲ್ಲವನ್ನ ತೊರೆದು ಬಂದಿದ್ರು. ಯೇಸುವಿನ ಹಿಂದೆಯೇ ಇದ್ರು. ಯೇಸುವಿನ ಹಿಂದೆಯೇ ಇದ್ರು. ಭವಿಷ್ಯ ಯೇಸು ಸ್ವಾಮಿ ಈ 12 ಜನ ಶಿಷ್ಯರ ಮಧ್ಯದಲ್ಲಿ ಈ ಸಂತ ಪೌಲರನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಹೇಗಿದ್ದಿರ್ಬೋದು ಯೋಚನೆ ಮಾಡಿ ನೋಡಿ. ಸಂತ ಪೌಲರನ್ನು ಆಯ್ಕೆ ಮಾಡಿದ್ರೆ ಹೇಗಿದ್ದಿರ್ಬೋದು. ಪೌಲು ಸಿಕ್ಲಿಲ್ಲ. ಆದರೆ ದೇವರ ಇಚ್ಛೆ ಪೌಲನು ಯೇಸುವನ್ನ ದೇವರನ್ನ ಸಂಪೂರ್ಣವಾಗಿ ಅರಿಯಬೇಕಾಗಿತ್ತು. ಹಾಗೂ ಕ್ರೈಸ್ತರನ್ನು ಅವನು ಸದೆಬಡಿಯಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು. ಅದರ ಬಳಿಕ ಯೇಸುವನ್ನು ಕಂಡುಕೊಳ್ಳಬೇಕಾಗಿತ್ತು, ಯೇಸುವಿಗೆ ಸಾಕ್ಷಿಯಾಗಬೇಕಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಸತ್ತ ಬಳಿಕ, ಯೇಸು ಸ್ವಾಮಿ 12 ಜನರ ಶಿಷ್ಯರಲ್ಲಿದ್ದಂಥ ಇಸ್ಕಾರಿತ ಯೂದನಂತೆ ಯೇಸು ಸ್ವಾಮಿ ಸತ್ತ ಬಳಿಕ ಶಿಷ್ಯರಿಗೆ ವಿರುದ್ಧವಾಗಿ ಹೋರಾಟ ಮಾಡಲು ದೇವರ ಆಯ್ಕೆ ಮಾಡಿದಂಥ ವ್ಯಕ್ತಿ ಸಂತ ಪೌಲರು. ಸುಮ್ಮನೆ ಆಯ್ಕೆ ಮಾಡಲಿಲ್ಲ. ಹೋರಾಟ ಮಾಡಿ ಬರುವಾಗ, ರೋಮ್ ಚಕ್ರಾಧಿಪತ್ಯದಲ್ಲಿ ಅನುಮತಿ ಪತ್ರವನ್ನು ತೆಗೆದುಕೊಂಡು ಹೋಗುವಾಗ, ದಮಸ್ಕಸ್ಗೆ ಹೋಗುವಾಗ ಕ್ಷಣಾರ್ಥದಲ್ಲಿ ಒಂದು ಬೆಳಕು ಕಣ್ಣಿಗೆ ಬಡಿಯಿತು. ಕೆಳಗೆ ಬಿದ್ದರು. ಕಣ್ಣು ಕಾಣಲಿಲ್ಲ. ಸೌಲಾ ಸೌಲಾ, ನೀನು ಯಾಕೆ ನನ್ನನ್ನು ಹಿಂಸಿಸುತ್ತೀ ಎಂಬ ಒಂದು ಶಬ್ದ ಮಾತ್ರ ಅವನ ಕಿವಿಗೆ ಬಿತ್ತು. ನೀನು ಯಾರು ಎಂದು ಕೇಳಿದ. ನೀನು ಹಿಂಸಿಸುತ್ತಿರುವ ಯೇಸುವೆ ನಾನು ಎಂದು ಹೇಳಿದರು. ಕಣ್ಣು ಹೋಯಿತು. ಯೇಸು, ಹೋಗು, ಅನಾನಿಯ ಬಳಿಗೆ ಹೋಗು ನೀನು. ಶಬ್ದ ಮುಗಿತಷ್ಟೇ. ಅದಕ್ಕೆ ಮುಂಚೆವಾಗಿ ಯೇಸು ಸ್ವಾಮಿ ಅನಾನಿಯ ಬಳಿಗೆ ಹೋದ್ರು. ಅನಾನಿಯ, ಒಬ್ಬ ಪೌಲ ಅಂತ ಬರ್ತಾನೆ, ಅವನು ನಿನ್ನನ್ನು ಹುಡುಕಿ ಬರ್ತಾನೆ, ನೀನು ಅವನಿಗಾಗಿ ಪ್ರಾರ್ಥಿಸು. ನೀನು ಪ್ರಾರ್ಥಿಸ್ಬೇಕಾದ್ರೆ ಅವನು ಕಣ್ಣು ಕಾಣ್ತದೆ. ನೋಡಿ ಹೇಗೆ ದೇವರು ಹೇಗೆ ಕ್ರಿಯೆ ಮಾಡುತ್ತಾರೆ ಎಂಬುದನ್ನು ನೋಡಿ. ಇದೇ ಮೇರೆಗೆ ಸಂತ ಪೌಲರನ್ನು ಆಯ್ಕೆ ಮಾಡಿಕೊಂಡಂತೆ ನನ್ನನ್ನು ನಿನ್ನನ್ನು ದೇವರ ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದಾರೆ, ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ಸಹ ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ. ಯೌವನದ ದಿನಗಳಲ್ಲಿ ಅಥವಾ ಈ ದಿನಗಳಲ್ಲಿ ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೈವ ಜನತೆಗೆ ವಿರುದ್ಧವಾಗಿ, ಕುಟುಂಬಕ್ಕೆ ವಿರುದ್ಧವಾಗಿ, ಕುಟುಂಬದಲ್ಲಿರುವಂಥ ವ್ಯಕ್ತಿಗಳಿಗೆ ವಿರುದ್ಧವಾಗಿ, ಪರಿಸರದಲ್ಲಿ ಹೀಗೆ ಅನೇಕ ಕ್ರೂರ ಕಾರ್ಯಗಳನ್ನು ನಾವು ಎಸಗಿದ್ದೇವೆ. ಮನುಷ್ಯತ್ವವಿಲ್ಲದೆ ನಾವು ಜೀವಿಸಿದ್ದೇವೆ. ಆದರೆ ನಾವು ಹೀಗೆ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಧದಲ್ಲಿ ನೋವಿಗೆ ಈಡಾಗುತ್ತೇವೆ. ನೋವಿಗೆ ಈಡಾಗುವಂತಹ ಸಂದರ್ಭಗಳು ಬರುತ್ತದೆ. ಅನುಭವಗಳು ಹೆಚ್ಚಾಗಿ ನಾವು ಅನುಭವಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮನ್ನು ಆರಿಸಿಕೊಂಡಂತೆ, ಸಂತ ಪೌಲರನ್ನು ಆರಿಸಿಕೊಂಡಂತೆ, ಸರ್ವರನ್ನು ಆರಿಸಿಕೊಂಡಂತೆ ದೇವರು ನಮ್ಮನ್ನು ಆರಿಸಿಕೊಳ್ಳುತ್ತಾ ಇದ್ದಾರೆ, ಆರಿಸಿಕೊಂಡಿದ್ದಾರೆ. ಪ್ಲೀಸ್ ನನ್ನ ಸಹೋದರನೇ ಸಹೋದರಿಯೇ, ದೇವರ ಆಶ್ರಯ ನಮಗೆ ಅತಿ ಶ್ರೇಷ್ಠ. ದೇವರು ನಮ್ಮನ್ನು ಆರಿಸಿಕೊಳ್ಳುವಾಗ ನಮ್ಮ ಯಾವ ಸ್ಥಾನಮಾನಗಳನ್ನು ನೋಡುವುದಿಲ್ಲ. ದೇವರು ನಮ್ಮನ್ನು ಆರಿಸಿಕೊಳ್ಳುವಾಗ ದೇವರು ಯಾವ ವಿಧವಾದಂತಹ ಹಣ ಐಶ್ವರ್ಯ, ಯಾಕಂದ್ರೆ ಅದೆಲ್ಲವೂ ದೇವರಿಂದ ನಮಗೆ ಲಭ್ಯವಾದಂಥದ್ದು, ದೇವರಿಂದ ನಮಗೆ ಲಭ್ಯವಾದಂಥದ್ದು. ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮನ್ನು ಕೆಲವು ಸಾರಿ ದೇವರು ಕ್ರೂರಿಗಳನ್ನಾಗಿ ಮಾರ್ಪಡಿಸಿ ಆರಿಸಿಕೊಳ್ಳುತ್ತಾರೆ.
ಕೆಲವು ಸಾರಿ ನಮಗಿರುವುದೆಲ್ಲವನ್ನ ಕಸಿದುಕೊಂಡು ಆರಿಸಿಕೊಳ್ಳುತ್ತಾರೆ. ಇನ್ನು ಕೆಲವು ಸಾರಿ ನಾವು ಅವಮಾನಗಳಿಗೆ ಒಳಗಾಗಿ, ನೋವಿಗೆ ಒಳಗಾಗಿ, ಚಿತ್ರಹಿಂಸೆಗೆ ಒಳಗಾಗಿ ಆದ ಬಳಿಕ ನಮ್ಮನ್ನು ಆರಿಸಿಕೊಳ್ಳುತ್ತಾರೆ. ಕೆಲವು ಸಾರಿ ನಮ್ಮ ಹತ್ರ ಇರುವುದೆಲ್ಲವನ್ನು ತೆಗೆದು ದಾರಿದ್ರ್ಯರಾಗಿ ಮಾರ್ಪಡಿಸಿ ಆರಿಸಿಕೊಳ್ಳುತ್ತಾರೆ. ಕೆಲವು ಸಾರಿ ನಮ್ಮನ್ನು ಹೆಸರಿಡಿದು ಆರಿಸಿಕೊಳ್ಳುತ್ತಾರೆ. ಕೆಲವು ಸಾರಿ ನಮ್ಮ ಪಶ್ಚಾತ್ತಾಪದ ನಿಮಿತ್ತವಾಗಿ ನಮ್ಮನ್ನು ಆರಿಸಿಕೊಳ್ಳುತ್ತಾರೆ. ದೇವರಿಗೆ ಅನೇಕ ವಿಷಯದಲ್ಲಿ, ಅನೇಕ ತರದಲ್ಲಿ, ಅನೇಕ ವಿಧದಲ್ಲಿ ನಮ್ಮನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರ ಆಯ್ಕೆ ವಿಭಿನ್ನವಾದದ್ದು. ದೇವರು ನಮ್ಮನ್ನು ಒಬ್ಬೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದ್ರೆ ಆ ಆಯ್ಕೆಯ ಹಿಂದೆ ಅವರ ಪದ್ಧತಿ ಇದೆ. ನಮ್ಮ ಜೀವನ ಶ್ರೇಷ್ಠಕರವಾದದ್ದು. ನಾನು ಹೇಳಿದ ಪ್ರಾರಂಭದಲ್ಲಿ, ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೇನೆ. ಆದರೆ ನಾನು ನಿಜವಾಗಿ ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾದರೆ, ನಾನು ದೇವರನ್ನು ಪ್ರೀತಿಸುವುದು ಸತ್ಯ ಎಂಬುದಾದರೆ, ನಾನು ಯಾರನ್ನು ದೂಷಿಸುವುದಿಲ್ಲ, ತಿರಸ್ಕರಿಸುವುದಿಲ್ಲ, ನಿಂದಿಸುವುದಿಲ್ಲ, ತೀರ್ಪಿಡುವುದಿಲ್ಲ. ನನ್ನ ಮನಸ್ಸಿನಲ್ಲಿ ನನಗೆ ಶತ್ರು ಎಂಬುದು ಯಾರೂ ಇರುವುದಿಲ್ಲ, ನಿಜವಾಗಿ ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ. ಹೌದು, ನೋಡಿ, ಯೇಸುಸ್ವಾಮಿ ಮರಣದ ಇಂದಿನ ದಿನ ತನ್ನ ಆಪ್ತ ಶಿಷ್ಯರಲ್ಲಿ ಕೇಳುತ್ತಾರೆ. ತನ್ನ ಆಪ್ತ ಶಿಷ್ಯರೊಡನೆ ಸೇರಿ ಪ್ರಾರ್ಥಿಸುವಾಗ, ಮಾತನಾಡುವಾಗ ಹೇಳಿದ ಮಾತುಗಳನ್ನು ನಾವು ನೋಡುತ್ತೇವೆ. ಅಲ್ಲಿ ಆಪ್ತ ಶಿಷ್ಯ ಹೇಳುತ್ತಾನೆ, ಸ್ವಾಮಿ, ಯೇಸುಸ್ವಾಮಿ ತನ್ನ ಮರಣದ ಬಗ್ಗೆ ಹೇಳುವಾಗ, ನನ್ನ ಪ್ರಾಣ ಬೇಕಾದರೆ ಕೊಡ್ತೇನೆ, ನಿಮ್ಮನ್ನ ಸಾಯಲಿಕ್ಕೆ ಬಿಡುವುದಿಲ್ಲ ನಾನು. ಯೇಸುವನ್ನ ಹೇಳ್ತಾನೆ, ನನ್ನ ಪ್ರಾಣ ಕೊಡ್ತೇನೆ, ನಿಮ್ಮ ಪ್ರಾಣ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ. ಏನ್ ಮಾತಾಡ್ತಾ ಇದ್ದೀರಿ ನೀವು? ಯಾರು ಬಂದು ನಿಮ್ಮನ್ನ ಬಂಧಿಸ್ಬಿಡ್ತಾರೆ? ಯೇಸು ಹೇಳ್ತಾರೆ, ಈ ರಾತ್ರಿ 3 ಸಾರಿ ಕೋಳಿ ಕೂಗುವ ಮುಂಚಿತವಾಗಿ 3 ಸಾರಿ ನಿನ್ನನ್ನು ನಿರಾಕರಿಸಿಬಿಡ್ತೀಯ. ನಿನ್ನನ್ನು ಸ್ವಾಮಿ ಎಂದಿಗೂ ಇಲ್ಲ. ಆದರೆ ಏನು ಮಾಡಿದ? 3 ಸಾರಿ ನಿರಾಕರಿಸಿದ. ಅವರಾರೆಂದು ನಾನು ಅರಿಯೇ, ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳಿಬಿಟ್ಟ. ಕೋಳಿ ಕೂಗುವಾಗ ಇವನಿಗೆ ನೆನಪಾಯಿತು. ಬಿಕ್ಕಿ ಬಿಕ್ಕಿ ಬೋರಲು ಬಿದ್ದು ಅತ್ತ. ಬಿಕ್ಕಿ ಅತ್ತ. ಆದರೆ ಯೇಸು ಆ ಸಮಯವನ್ನು ಕಾಯ್ತಾ ಇದ್ದರು. ಪುನರುತ್ಥಾನರಾದ ಪ್ರಭು ಯೇಸು ಶಿಷ್ಯರ ಮುಂದೆ ಬಂದು ನಿಲ್ಲುವಾಗ ತನ್ನ ಆಪ್ತನನ್ನು ನೋಡಿದರು. ಯೋಹಾನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಕೇಳಿದರು ಯೇಸುಸ್ವಾಮಿ. 3 ಬಾರಿ ತಿರಸ್ಕರಿಸಿದಂತೆ, ನಿರಾಕರಿಸಿದಂತೆ ಯೇಸು 3 ಬಾರಿ ಕೇಳಿದರು, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಪದಗಳು ಬರಲಿಲ್ಲ. ಬೈಬಲ್ನ ಪುಟದಲ್ಲಿ ಬರೀ ಕೇವಲ 2-3 ಸಾರಿ ಕೇಳಿದ ಪದವನ್ನು ನಾವು ನೋಡ್ತೇವೆ. ಆದರೆ ಆ 3 ಪದಗಳ ಹಿಂದೆ ಆ ಯೌವನನ್ನು ಅನುಭವಿಸಿದಂತಹ ಯಾತನೆ, ಏಳುತ್ತೀರದ ಯಾತನೆ. ಅವನ ಹೃದಯವು ಸೀಳಿ ಹೋಯಿತು. ಅವನ ಹೃದಯವು ಪಶ್ಚಾತ್ತಾಪದಿಂದ ಒಣಗಿ ಹೋಗಿ ಇರಲಿಲ್ಲ, ಹಸಿಯಾಗಿತ್ತು. ನಾನು ಅರಿಯೇ ಎಂದು ಹೇಳಿದಂತ ಆ ಕ್ಷಣದಿಂದ ಹಿಡಿದು ಯೇಸುವನ ಮುಂದೆ ಬರುವ ತನಕ ಅವನು ಹಸಿ ಮಾಂಸದ ವೇದನೆಯಲ್ಲಿದ್ದನು. ಯೇಸು ಕೇಳಿದರು, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ನೀನು ನನ್ನನ್ನು ಪ್ರೀತಿಸುತ್ತೀಯಾ? ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಹೇಳಿದ, ಸ್ವಾಮಿ, ನಾನು ಎಷ್ಟು ಪ್ರೀತಿಸುತ್ತೇನೆ ಎಂದು ನಿನಗೆ ಗೊತ್ತು. ನಾನು ಎಷ್ಟು ಪ್ರೀತಿಸುತ್ತೇನೆ ಎಂದು ನಿನಗೆ ಗೊತ್ತು. ಮನು ಕ್ರೈಸ್ತ, ಎಷ್ಟು ಪ್ರೀತಿಸ್ತೀರಿ ನಿಮ್ಮ ದೇವರನ್ನ? ಮನು ಕ್ರೈಸ್ತ, ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ಮ ದೇವರನ್ನ? ಪ್ರಿಯರೇ, ಬಾಯಿಂದ ಹೊರಡುವ ಮಾತು ಸುಲಭವಾಗಿ ಹೊರಟು ಬಿಡುತ್ತದೆ. ಆದರೆ ನಿಜವಾಗಿ ಅನುಭವಿಸುವ ಮಾತು ನಮ್ಮ ಹೃದಯದಲ್ಲಿ ಮುದ್ರೆ ಒತ್ತಲ್ಪಡುತ್ತದೆ. ಹೌದು ಪ್ರಿಯರೇ,
ನಮ್ಮ ಜೀವನವು ಅನುಭವವಾಗಬೇಕು. ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದಲ್ಲ. ಇಸ್ಕರಿತ ಯೂದನು ಸಹ ಯೇಸುವನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಇದ್ದ. ಕೊನೆಗೆ ಯೇಸುವನ್ನು ಹಿಡಿದುಕೊಟ್ಟದ್ದಾದರೆ ಹೇಗೆ? ಅವನು ಯೇಸುವನ್ನ ಅಪ್ಪಿ ಮುತ್ತಿಡುವುದರ ಮೂಲಕವಾಗಿ ಅವನು ಹಿಡಿದುಕೊಟ್ಟ. ನಾನು ಯಾರಿಗೆ ಮುತ್ತು ಕೊಡುತ್ತೇನೆ ಅವರೇ ಯೇಸು ಎಂಬುದಾಗಿ ಹೇಳಿಕೊಟ್ಟು ಮುತ್ತಿಡುವುದರ ನಿಮಿತ್ತವಾಗಿ ಯೇಸುವನ್ನು ಹಿಡಿದುಕೊಟ್ಟ. ನೋಡಿ, ಪ್ರೀತಿಯಲ್ಲಿ ಹಿಡಿದು. ಇವತ್ತು ನಾವು ನೋಡಿ, ಕುಟುಂಬಗಳಲ್ಲಿ ನೋಡಿ, ಬಾಂಧವ್ಯದಲ್ಲಿ ನೋಡಿ, ಮಿತ್ರರಲ್ಲಿ ಪ್ರೀತಿಸುವವರೇ ನಮ್ಮನ್ನು ಹಿಡಿದುಕೊಡುವುದು. ನಮ್ಮೊಡನೆ ನಾನಿದ್ದೇನೆ ಜೊತೆಯಲ್ಲಿ ಸಾಯುವ ತನಕ ಎಂದು ಹೇಳುವವರೇ ನಮ್ಮನ್ನು ಹಿಡಿದುಕೊಡುವುದು, ನಮ್ಮನ್ನು ತಿರಸ್ಕರಿಸುವುದು, ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವುದು. ಕಾರಣ ಹೊರಗೆ ಬರುವಂತಹ ಅಸೂಯೆಯೋ ಅಥವಾ ಕೆಟ್ಟತನವೋ ಆಗಿದೆ. ಎಷ್ಟೋ ಕಾಲಗಳಿಂದ ನಿನ್ನೊಂದಿಗೆ ಒಂದೇ ಪ್ರೀತಿಯಲ್ಲಿರುವವನು ಅಥವಾ ಇರುವವಳು ಯಾವುದೋ ಒಂದು ಕ್ಷುಲ್ಲಕ ವಿಷಯದಿಂದ, ಕೆಟ್ಟ ಚಿಂತ ಆಲೋಚನೆಗಳಿಂದ ಒಮ್ಮೆ ನಿನ್ನನ್ನು ನೋಡಿ, ನನ್ನನ್ನು ನೋಡಿ, ಇವನಿಗೆ ಮಾಡಿದನು ಎಂದು ಒಂದು ಸಾರಿ ಮನಸ್ಸಿನಲ್ಲಿ ತೀರ್ಮಾನಿಸಿದರೆ, ಬರೀ ಕ್ಷಣಗಳು, ಸೆಕೆಂಡ್ಗಳು ಮಾತ್ರ, ಇವನು ಹೀಗೆ ಮಾಡಿದನ ಎಂಬುದಾಗಿ ಒಂದು ಪದವನ್ನು ಹೇಳಿಬಿಟ್ರೆ ಇನ್ನು ಎಂದಿಗೂ ಅವನು ನಿನ್ನ ಮುಂದೆ ನಿನ್ನನ್ನು ಹೊಗಳಲು ಸಾಧ್ಯವಿಲ್ಲ. ಯಾರ ಮುಂದೆಯೂ ನಿನ್ನನ್ನು ಅವನು ಒಳ್ಳೆಯವಳು ಎಂದು ಹೇಳಲು ಸಾಧ್ಯವಿಲ್ಲ. ಕಾರಣ ಅವನ ಹೃದಯದಲ್ಲಿ ಒತ್ತಲ್ಪಟ್ಟಂತಹ ಶತ್ರುತ್ವ ಸೈತಾನನ್ನು ಬಿತ್ತಿದಂತಹ ಬೀಜವಾಗಿರುತ್ತದೆ. ಅಲ್ಲಿ ನೀನು ದೇವರನ್ನು ಪ್ರೀತಿಸುತ್ತೇನೆ, ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವಂತಹ ಬೀಜ ಸತ್ತು ಹೋಗುತ್ತದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರನ್ನ ನಾವು ಪ್ರೀತಿಸುತ್ತೇವೆ ನಿಜ. ಕೇವಲ ಬಾಯಿ ಮಾತಿನಿಂದ ಪ್ರೀತಿಸುತ್ತೇನೆ ಎಂದು ಹೇಳುವುದಲ್ಲ ಪ್ರೀತಿ, ಅಥವಾ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವುದರಲ್ಲ ದೇವರ ಪ್ರೀತಿ, ಅಥವಾ ನಾನು ದಾನ ಮಾಡುತ್ತೇನೆ ಎಂದು ಹೇಳುವುದಲ್ಲ ದೇವರ ಪ್ರೀತಿ. ನಾನು ಪರರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದರಲ್ಲಿ ಪ್ರೀತಿ. ನಿನ್ನಂತೆಯೇ ಪರರನ್ನ ಪ್ರೀತಿಸು, ನಿನ್ನಂತೆಯೇ ಪರರನ್ನು ಪ್ರೀತಿಸು. ನಿನ್ನನ್ನು ಪ್ರೀತಿಸುವವರನ್ನೇ ಪ್ರೀತಿಸಿದರೆ ಏನು ಫಲ? ನಿನಗೆ ಸಾಲ ಕೊಟ್ಟವನು ಹಿಂತಿರುಗಿ ಕೊಡುತ್ತಾನೆಂದು ಹೇಳುವವನಿಗೆ ಕೊಟ್ಟರೆ ಏನು ಫಲ? ನಿನಗೆ ಊಟ ಕೊಟ್ಟಿದ್ದಾನೆ ಎಂದೇಳಿ ಊಟ ಕೊಟ್ಟವನಿಗೆ ನೀನು ಊಟ ಕೊಟ್ಟರೆ ಏನು ಫಲ? ಏನೂ ಫಲವಿಲ್ಲ, ಏನೂ ಫಲವಿಲ್ಲ. ಓ ನನ್ನ ಸಹೋದರ, ಸಹೋದರಿ, ನಾವು ಅರಿಯಬೇಕಾಗಿರುವುದು ಸತ್ಯಗಳೆಷ್ಟು ಇದೆ ಪ್ರಿಯರೇ. ಕ್ರಿಸ್ತರನ್ನ ನಾನು ಅರಿಯಬೇಕಾದರೆ, ನಾನು ವಿಶ್ವಾಸಿ ಎಂದು ಹೇಳುವುದಾದ್ರೆ ಒಂದೇ ಒಂದು ವಿಷಯ ಈ ದಿನದಲ್ಲಿ ನಿಮ್ಮ ಮುಂದೆ ಇಟ್ಟಂತಹ ವಿಷಯ, ಅದು ಯಾರೇ ಆಗಿರಬಹುದು, ಎಂತ ಮೇಧಾವಿ ಆಗಿದ್ದೇನೆ ಎಂದು ಹೇಳಬಹುದು, ನಾನು ಯೇಸುವನ್ನ, ದೇವರನ್ನ ನಾನು ಪ್ರೀತಿಸುತ್ತೇನೆ ಎಂದು ಹೇಳುವುದು ಸತ್ಯವಾದರೆ ಅವನೆಂದಿಗೂ ಯಾರನ್ನು ದೂಷಿಸುವುದಿಲ್ಲ, ಯಾರನ್ನು ತಿರಸ್ಕರಿಸುವುದಿಲ್ಲ, ಯಾರಿಗೂ ತೀರ್ಪು ಕೊಡುವುದಿಲ್ಲ, ಅವನಾರನ್ನು ಶತ್ರುವಾಗಿ ನೋಡುವುದಿಲ್ಲ. ಅದಕ್ಕೆ ಯೇಸು ಹೇಳಿದರು, ಒಂದು ಕೆನ್ನೆಗೆ ಹೊಡೆದರೆ ನೀನು ಇನ್ನೊಂದು ಕೆನ್ನೆಯನ್ನು ತೋರಿಸು, ಹೊರ ಅಂಗಿಯನ್ನು ಕೇಳಿದರೆ ಒಳ ಅಂಗಿಯನ್ನು ಸಹ ಬಿಚ್ಚಿಕೊಟ್ಟು ಬಿಡು. 1 ಕಿಲೋಮೀಟರ್ ಬಾ ಅಂದ್ರೆ 2 ಕಿಲೋಮೀಟರ್ ಹೋಗು. ಉಣ್ಣುವನ ಹಸಿವು ಅಂದರೆ ಅವನಿಗೆ ಊಟ ಕೊಡು. ಇದರ ಅರ್ಥ ಏನು? ನಾನು ಪರರನ್ನ ಪ್ರೀತಿಸಬೇಕು, ಪರರಲ್ಲಿ ಯೇಸುವನ್ನ ಕಾಣಬೇಕು, ನನ್ನನ್ನು ನಿಂದಿಸಿ ದೂಷಿಸುವವನಲ್ಲಿ ಯೇಸುವನ್ನ ಕಾಣಬೇಕು. ಅದುವೇ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಕ್ಕೆ ಸಾಕ್ಷಿ. ಅಲ್ಲದೆ ಬರೀ ಪದಗಳಿಂದಲ್ಲ, ಬರೀ ಪದಗಳ ನಿಮಿತ್ತವಾಗಿ ನೀನು ಯಾವ ಕಾರಣಕ್ಕಾಗಿಯೂ ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದು ಸುಳ್ಳು. ಹೌದು, ನಾವು ಚಿಂತಿಸಬೇಕು. ಮೊನೋಲಿಸಾ, ನೀನು ದೇವರನ್ನು ಪ್ರೀತಿಸುತ್ತೀಯಾ? ಮೊನೋಲಿಸಾ, ನೀನು ದೇವರನ್ನು ಎಷ್ಟು ಪ್ರೀತಿಸುತ್ತೀಯಾ? ಉತ್ತರ ಸಿಗುವುದು ಕಷ್ಟ. ಒಮ್ಮೆ ನಿನ್ನ ಗಂಡನನ್ನು ನೋಡಬೇಕು, ಒಮ್ಮೆ ನಿನ್ನ ಹೆಂಡತಿಯನ್ನು ನೋಡಬೇಕು, ಒಮ್ಮೆ ನಿನ್ನ ಎತ್ತವರನ್ನು ನೋಡಬೇಕು, ಒಮ್ಮೆ ನಿನ್ನ ಒಡ ಹುಟ್ಟಿದವರನ್ನು ನೋಡಬೇಕು, ಒಮ್ಮೆ ನಿನ್ನ ನೆರೆಯವರನ್ನು ನೋಡಬೇಕು, ಒಮ್ಮೆ ನಿನ್ನ ವಿಚಾರಣೆಯವರನ್ನು ನೋಡಬೇಕು, ಒಮ್ಮೆ ನಿನ್ನ ಬಂಧು ಬಳಗವನ್ನು ನೋಡಬೇಕು. ನಾನು ಅವರನ್ನು ಪ್ರೀತಿಸುತ್ತಾ ಇದ್ದೇನೆ, ನಿಷ್ಕಳಂಕವಾಗಿ ಪ್ರೀತಿಸುತ್ತಾ ಇದ್ದೇನೆ ಎಂದು ಹೇಳುವುದಾದರೆ ದೇವರನ್ನು ಪ್ರೀತಿಸುತ್ತಾ ಇದ್ದೇವೆ ಎಂದರ್ಥ. ಇಲ್ಲ ಅಂದರೆ ಇಲ್ಲ.
ಇಲ್ಲಾಂದ್ರೆ ಇಲ್ಲ. ಪೂಜೆಗೆ ಹೋಗ್ತಾನೆ, ಗುರುಗಳು ಪ್ರಸಂಗ ಕೊಡ್ತಾರೆ, ದೇವಾಲಯಕ್ಕೆ ಹೋಗ್ತಾನೆ, ಪಾಸ್ಟರ್ಗಳು ಪ್ರಸಂಗ ಕೊಡ್ತಾರೆ, ಯೂಟ್ಯೂಬ್ ಚಾನೆಲ್ಗೆ ಹೋಗ್ತಾನೆ, ಅಲ್ಲಿ ಸಾಕಷ್ಟು ಜನ ಪ್ರಸಂಗ ಕೊಡ್ತಾರೆ, ಕೇಳ್ತಾನೆ, ಅಲೆಲಿಯಾ ಅಲೆಲಿಯಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ನನ್ನ ನಿಜ ಜೀವನಕ್ಕೆ ಬರ್ತಾನೆ, ಪ್ರಸಂಗ ಕೇಳಿ ಅರ್ಧ ಗಂಟೆ 1 ಗಂಟೆ ಪ್ರಸಂಗ ಕೇಳಿ ಎದ್ದೇಳ್ತಾನೆ. ನನಗೆ ಇಡಿಸದ ವ್ಯಕ್ತಿಯ ಹೆಸರನ್ನು ಕೇಳಿದರೆ ಸಾಕು, ಅವರ ಹೆಸರು ಹೇಳ್ಬೇಡ, ಅವನು ಸರಿಯಲ್ಲ, ಅವಳು ಸರಿಯಲ್ಲ. ಆದರೆ ನಾನು ದೇವರ ತುಂಬಾ ಪ್ರೀತಿಸ್ತೇನೆ, ಆದ್ರೆ ನಾನು ದೇವರ ತುಂಬಾ ಪ್ರೀತಿಸ್ತೇನೆ. ಹೌದಲ್ಲ ಮೊನಾಲಿಸಾ? ಇದೆಲ್ಲ ನಮ್ಮ ಜನರ, ನಮ್ಮೆಲ್ಲರ ನೀವಲ್ಲ, ನೀವು ತುಂಬಾ ಒಳ್ಳೆಯವರು, ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಮ್ಮೆಲ್ಲರ ಸ್ವಭಾವ. ಪ್ರಿಯರೇ, ದೇವರನ್ನ ಪ್ರೀತಿಸುವುದು ಅಷ್ಟು ಸುಲಭವಲ್ಲ. ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದು ಅಷ್ಟು ಸುಲಭವಲ್ಲ. ಬಾಯಲ್ಲಿ ಹೇಳ್ಬೋದು ಅಷ್ಟೇನೆ. ದೇವರ ವಾಕ್ಯದ ಮುಂದೆ ನಿಂತು ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದು ಸುಳ್ಳು. ಇವತ್ತೆಲ್ಲ ಹೇಗೆ ಗೊತ್ತಾ ಪ್ರಿಯರೇ? ದೇವರನ್ನ ಪ್ರೀತಿಸ್ತಾನೆ ಅಂದ್ರೆ ಧ್ಯಾನಕ್ಕೆ ಹೋಗಬೇಕು, ಒಂದು ಒಳ್ಳೆ ಪವರ್ಫುಲ್ ಬ್ರದರ್ ಬಂದರು, ಒಂದು ಪವರ್ಫುಲ್ ಫಾದರ್ ಬಂದರು, ಅವರ ಧ್ಯಾನದಲ್ಲಿ ಹೋದೆ, ಕೈ ತಡದೆ, ಕೂಗಾಡದೆ, ಕಿರ್ಚಾಡದೆ, ಪವಿತ್ರಾತ್ರು ಬಂದರು, ಅಯ್ಯೋ ಅಲ್ಲಿ ಅವ್ರು ಬಿದ್ದರು, ಇವ್ರು ಬಿದ್ದರು, ಅವ್ರ ಹೆಸರು ಹೇಳಿದ್ರು, ನನ್ನ ಹೆಸರು ಹೇಳಿದ್ರು, ತುಂಬಾ ಚೆನ್ನಾಗಿತ್ತು ಧ್ಯಾನ. ಅಷ್ಟೇ ಇದೆ ಇವತ್ತು. ಇಷ್ಟರಲ್ಲೇ ಫುಲ್ ಸ್ಟಾಪ್, ಇಷ್ಟರಲ್ಲಿ ಮುಗ್ದೋಯ್ತು. ಮನೆಗೆ ಕಾಲಿಟ್ರೆ, ಧ್ಯಾನ ಮಂದಿರ ಬಿಟ್ಟು ಹೊರಗೆ ಕಾಲಿಟ್ರೆ, ಬಸ್ಸಲ್ಲಿ ಒಬ್ಬ ಸೀಟ್ ಕೊಡ್ಲಿಲ್ಲ ಅಂದ್ರೆ, ಅಥವಾ ಯಾರೋ ಒಂದ್ಸರಿ ಗೊತ್ತಿಲ್ಲದೆ ತುಳಿದು ಬಿಟ್ರು ಅಂದ್ರೆ, ಏನೋ ಒಂದು ಅಸಂಘಟಿತವಾದ ಒಂದು ಘಟನೆ ನಡೀತು ಅಂದ್ರೆ ಅಲ್ಲಿ ಗೊತ್ತಾಗ್ತದೆ ದೇವರನ್ನ ಎಷ್ಟು ನಾನು ಪ್ರೀತಿಸ್ತೇನೆ ಅಂತೇಳಿ. ದೇವರನ್ನ ಎಷ್ಟು ಪ್ರೀತಿಸ್ತೇವೆ ಅಂತೇಳಿ ಅಲ್ಲಿ ಗೊತ್ತಾಗ್ತದೆ. ಪ್ರಿಯರೇ, ನಮ್ಮ ಮಾತುಗಳು ಬಾಯಿ ಮಾತುಗಳಾಗಬಾರದು. ನಾವು ದೇವರನ್ನ ಪ್ರೀತಿಸ್ತೇವೆ ಎಂದು ಹೇಳುವುದು ಕೇವಲ ಬಾಯಿ ಮಾತುಗಳಾಗಬಾರದು, ಅದು ಜೀವವಾಗಬೇಕು, ಅದು ಜೀವವಾಗಬೇಕು. ನಮ್ಮ ಜೀವನದಲ್ಲಿ ಪ್ರಲೋಭನೆಗಳು ಬರ್ತದೆ, ಖಂಡಿತ ಬರ್ತದೆ, ಕೋಪ ಬರ್ತದೆ, ವೈರಾಗ್ಯ ಬರ್ತದೆ, ಮನುಷ್ಯರು ಬರ್ತದೆ. ಆದರೆ ನೀನು ಕ್ರಿಸ್ತನವನು, ಕ್ರಿಸ್ತಳವಳು ಎಂದುಕೊಂಡಿದ್ದರೆ ಅದು ಮಾತಿನಲ್ಲಿಯೇ ಮುಗಿದೋಗಬೇಕು, ಅದು ಮಾತಿನಲ್ಲಿ ಮುಗಿದೋಗಬೇಕು. ಹೊಟ್ಟೆಯಲ್ಲಿ ಕೆಟ್ಟದ್ದನ್ನಿಟ್ಟು ಬಾಯಲ್ಲಿ ನಿನ್ನ ಅಲೆಲಿಯ ಹೇಳಿದರೆ ಏನು ಪ್ರಯೋಜನ? ಹೃದಯದಲ್ಲಿ ಕಲ್ಮಶನಿಟ್ಟು ಕೈ ಎತ್ತಿ ಆಲೆಲಿಯ ಹೇಳಿದರೆ ಏನು ಪ್ರಯೋಜನ? ಬೆಳಿಗ್ಗೆ ಪೂಜೆ, ಅದು ಸಂಜೆ ಪೂಜೆ, ದಿನ ಆನ್ಲೈನ್ ಪ್ರಾರ್ಥನೆ, ಜಪಸರ ಪ್ರಾರ್ಥನೆ, ಧ್ಯಾನ, ಇದೆಲ್ಲ ಮಾಡಿ ನಿನ್ನ ಮನೆಯಲ್ಲಿರುವಂತ ದೇವರು ನಿನಗೆ ಕೊಟ್ಟಂತ ಕುಟುಂಬವನ್ನೇ ನೀನು ಪ್ರೀತಿಸ್ತೇವೆ ಅಂದ್ರೆ ಏನು ಪ್ರಯೋಜನ? ಪ್ರಯೋಜನನೇ ಇಲ್ಲ. ನಾನು ಇಂಥವ್ರಿಗೆ ಏನು ಹೇಳೋದು ಗೊತ್ತಾ? ನೀನು ಪೂಜೆಗೆ ಹೋಗ್ಲಿಕ್ಕೆ ಬದಲಾಗಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಬದಲಾಗಿ ಹಾಗೆ ಇದ್ದು ಬಿಡು, ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಆ ಪ್ರಾರ್ಥನೆ ದೇವರಿಗೆ ಕೇಳೋದಿಲ್ಲ, ಯಾವ ಕಾರಣಕ್ಕೂ ಪ್ರಾರ್ಥನೆ ದೇವರಿಗೆ ಕೇಳೋದಿಲ್ಲ. ಎಷ್ಟೋ ಜನರ ತಿಳುವಳಿಕೆ ಏನಂದ್ರೆ, ನಾನು ಏನೇ ಅನ್ಯಾಯ ಅಕ್ರಮ ಮಾಡಿದ್ರು ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ ಅಂತ. ಖಂಡಿತವಾಗಿ ಕೇಳೋದಿಲ್ಲ. ಸುಮ್ಮನೆ ವಾಡಿಕೆಯಾಗಿ ಪ್ರಾರ್ಥಿಸ್ಕೊಂಡು ಹೋಗ್ಬೇಕಷ್ಟೇ, ವಾಡಿಕೆಯ ಪ್ರಾರ್ಥನೆಗಳಾಗಬೇಕಷ್ಟೇ. ಪ್ರಿಯ, ನಾವು ವಿಶ್ವಾಸಿಗಳಾಗಬೇಕು. ನಮ್ಮ ವಿಶ್ವಾಸದ ಜೀವಿತದಲ್ಲಿ ನಾವು ದೇವರನ್ನ ಕಂಡುಕೊಳ್ಬೇಕು. ನಾವು ದೇವರನ್ನ ಹೇಗೆ ಕಂಡುಕೊಳ್ಬೇಕು ಅಂದ್ರೆ ಪ್ರಿಯರೇ, ಏನು ಹೇಗೆ ಹೇಳಿತು? ನಾನು ಎಲ್ಲರನ್ನ ಪ್ರೀತಿಸ್ಬೇಕು. ನಿನಗೆ ಮೋಸ ಮಾಡಿರ್ಲಿ ಹೇಳ್ಬಿಟ್ರಲ್ಲ, ನಿನ್ನ ಹೊರಗೆ ಕೇಳಿದ್ರೆ ಒಳಗಿನ ಬಿಚ್ಕೊಡು. ಅಂದ್ರೆ ಎಷ್ಟರ ಮಟ್ಟಿಗೆ ನಾನು ಪ್ರೀತಿಸ್ಲಿಕ್ಕೆ ಸಿದ್ಧನಾಗಿರ್ಬೇಕು. ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸು. ಎಷ್ಟರ ಮಟ್ಟಿಗೆ ಪ್ರೀತಿಸ್ಬೇಕು ಯೋಚನೆ ಮಾಡಿ ನೋಡಿ. ಸಾಧ್ಯನಾ? ಸಾಧ್ಯವಾಗಬೇಕು, ಆದರೆ ತುಂಬಾ ಕಷ್ಟ, ತುಂಬಾ ಕಷ್ಟ, ತುಂಬಾ ಕಷ್ಟ. ಪ್ರಿಯ, ನಾವು ದೇವರ ವಾಕ್ಯಗಳನ್ನು ಅನುಸರಿಸುವುದು ಅಷ್ಟು ಸುಲಭವಲ್ಲ, ಅಷ್ಟು ಸುಲಭವಲ್ಲ.
ಕೆಲವನ್ನು ಅನುಸರಿಸಬಹುದು, ಕೆಲವನ್ನು ಅನುಸರಿಸಲಾಗುವುದಿಲ್ಲ. ಅಲ್ಲಿ ನಾವು ಸಂಪೂರ್ಣ ಮನುಷ್ಯರಾಗಿ ಸ್ವಾರ್ಥಿಗಳಾಗಿ ಹೋಗ್ಬಿಡ್ತೇವೆ. ಆದ್ರೆ ಅಲ್ಲಿ ನಾವು ಗೆಲ್ಲಬೇಕು, ಅಲ್ಲಿ ನಾವು ಗೆಲ್ಲಬೇಕು. ದೇವರ ಸಾಮ್ರಾಜ್ಯವನ್ನು ಅಲ್ಲಿ ನೋಡಬೇಕು. ಎಷ್ಟು ಜನ ಇದ್ದೀರಿ? ಇದ್ದೇವೆ. ಹೆಣ್ಣು ಮಕ್ಕಳಿರ್ಬೋದು, ನೀವು ತಾಯಿಯಂದಿರಿರ್ಬೋದು. ಎಷ್ಟು ಜನ ನಿಮ್ಮ ಅತ್ತೆ ಮಾವನ್ನ ಪ್ರೀತಿಸ್ತಾ ಇದ್ದೀರಿ? ಎಷ್ಟು ಜನ ನಿಮ್ಮ ಅತ್ತೆ ಮಾವನನ್ನ ನಿಮ್ಮ ತಂದೆ ತಾಯಿಯಾಗಿ ನೋಡ್ತಾ ಇದ್ದೀರಿ? ನಿಮ್ಮ ತಂದೆ ತಾಯಿ ಸತ್ತೋಗಿರ್ಬೋದು. ಎಷ್ಟು ಜನ ನೀವು ನನ್ನ ತಂದೆ ತಾಯಿಯೇ ಇವರು ಎಂಬುದಾಗಿ ನೋಡ್ತಾ ಇದ್ದೀರಿ? ಅಥವಾ ಜೀವಂತವಾಗಿರ್ಬೋದು. ಎಷ್ಟು ಜನ ಪ್ರೀತಿಸ್ತಾ ಇದ್ದೀರಿ? ಪ್ರೀತಿಸೋದಿಲ್ಲ ಪ್ರಿಯರೇ, ಸಾಧ್ಯ ಕಷ್ಟ. ಎಲ್ಲಿಯೋ ಅಪರೂಪ, 100ಕ್ಕೆ 2% ಸಿಗ್ಬೋದಷ್ಟೇ. ತನ್ನ ಅತ್ತೆ ಮಾವಂದಿರನ್ನ ಸ್ವಂತ ತಂದೆ ತಾಯಿ ಎಂದು ಹೇಳಿ ಪ್ರೀತಿಸುವವರು 2% ಸಿಗ್ಬೋದು ಅಷ್ಟೇ. ಅದು ಕಷ್ಟವೇ. ಇದ್ದಾರೆ, ಆದರೆ ಇದ್ದಾರೆ ಅಂತ ಪತಿರ್ವತ್ಯ ಹೆಣ್ಣು ಮಕ್ಕಳಿದ್ದಾರೆ. ಇನ್ನು ಕೆಲವು ಕಡೆ ನೀವು ನೋಡ್ಬೋದು, ತನ್ನ ಅತ್ತೆ ಮಾವ ಬಂದರು ಕಾಲು ನೀಡಿಕೊಂಡು, ಗೌರವವಿಲ್ಲದೆ ಗಂಡ ಬಂದರು ಕಾಲು ನೀಡಿಕೊಂಡು ಫೋನ್ ಹಿಡಿದುಕೊಂಡು ಗಂಟೆಗಟ್ಟಲೆ ಪಟ್ಟಾಗ ಹೊಡಿತಾ ಇರ್ತಾರೆ. ನೀವು ಊಟ ಮಾಡಿದ್ರ ಅಂತಾನೆ ಕೇಳೋದಿಲ್ಲ, ನಿಮಗೆ ಊಟ ಬೇಕಾ ಅಂತಾನೆ ಕೇಳೋದಿಲ್ಲ, ಒಂದು ಲೋಟ ನೀರು ಕೊಡ್ಲಾ ಅಂತಾನೆ ಕೇಳೋದಿಲ್ಲ, ಒಂದು ಕಾಫಿ ಕೊಡ್ಲಾ ಅಂತಾನೆ ಕೇಳೋದಿಲ್ಲ. ಅಂತ ಕ್ರೂರ ಹೆಂಡತಿಯರು ಈ ಜಗತ್ತಿನಲ್ಲಿ ಇದ್ದಾರೆ ಪ್ರಿಯರೇ, ನನ್ನ ಕಣ್ಣು ಮುಂದೆಯೇ ಇದ್ದಾರೆ. ತನ್ನ ಗಂಡನಿಗೆ ಜನ್ಮ ಕೊಟ್ಟಂತ ಅತ್ತೆ ಮಾವಂದಿರ ಯಾವ ಯೋಗಕ್ಷೇಮ, ಅವರ ಚಿಕ್ಕ ಒಂದು ತಪ್ಪನ್ನು ಹಿಡಿದುಕೊಂಡು ಅವರನ್ನ ಕೀಳಾಗಿ ಕಂಡು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತ ಸೊಸೆಯಂದಿರು ಇದ್ದಾರೆ, ವಾಚಾಳಿ ಸೊಸೆಯಂದಿರಿದ್ದಾರೆ. ನನ್ನ ಕಣ್ಣುಗಳಿಂದ ನಾನು ನೋಡ್ತಾ ಇದ್ದೇನೆ, ನೋಡಿದ್ದೇನೆ. ಹೌದು ಪ್ರಿಯರೇ. ಏನು ಕಾರಣ ಅಂದರೆ ಪ್ರೀತಿ ಇಲ್ಲ, ತನ್ನವರನ್ನು ಮಾತ್ರ ಪ್ರೀತಿಸುವಂತೆ. ಈ ನಾಯಿ ಮೊಲೆಯಲ್ಲಿ ಹಾಲಿದ್ರೆ ದೇವ್ರಿಗ ದಿಂಡ್ರಿಗ ಅಂತ ಕೇಳ್ತಾರೆ, ಒಂದು ಗಾದೆ ಮಾತು. ಹಾಗೆ ಈ ನಾಯಿ ಮೊಲೆಯಲ್ಲಿ ಹಾಲಿದ್ದಾಗೆ ತನಗೆ ಬೇಕಾದವರನ್ನ ಮಾತ್ರ ಪ್ರೀತಿಸಿ ಹೋಗುವರು. ತಾವು ಹೇಳುವುದನ್ನ ಯಾರು ಕೇಳ್ತಾರೋ ಅವ್ರನ್ನ ಮಾತ್ರ ಪ್ರೀತಿಸಿ ಹೋಗುವರು. ತಾವು ಹೇಳಿದ್ದೇ ವೇದವಾಕ್ಯ ಅಂತ ಯಾರು ನಂಬ್ತಾರೋ ಅವ್ರನ್ನ ಮಾತ್ರ ಪ್ರೀತಿಸಿ ತಿನ್ನಿಸಿ ಹೋಗೋದು. ಅವ್ರು ನೋಡ್ಬೇಕು, ಅಯ್ಯೋ ದೇವರಪ್ಪ ಎಲ್ಲಾ ಗೊತ್ತು, ದೇವ್ರ ನನ್ನ ಜೊತೆ ಮಾತಾಡಿದ್ರು, ದೇವರು ದೇವರು ದೇವರು. ಜೀವನದ ದೇವರೆಲ್ಲ ಸೈತಾನ ಅವ್ರ ಜೊತೆ ಇರುವಂಥದ್ದು. ಯಾಕಂದ್ರೆ ಕುಟುಂಬವನ್ನೇ ಪ್ರೀತಿಸೋದಿಲ್ಲ. ಕುಟುಂಬದಲ್ಲಿ ದೇವರು ಕೊಟ್ಟ ದಾನವಾಗಿ ಕೊಟ್ಟ ಗಂಡನನ್ನಾಗಲಿ ಹೆಂಡತಿಯನ್ನಾಗಲಿ ಪ್ರೀತಿಸೋದಿಲ್ಲ. ಅತ್ತೆ ಮಾವನನ್ನಾಗಲಿ ನಾದಿನಿ ಮೈದುನರನ್ನಾಗಲಿ ಪ್ರೀತಿಸೋದಿಲ್ಲ. ನಾನು ನೋಡಿದ್ದೇನೆ ಪ್ರಿಯರೇ, ಕಣ್ಣಿನಿಂದ ನೋಡ್ತಾ ಇದ್ದೇನೆ. ಸ್ವಂತ ನಾದಿನಿ ಮೈದುನರನ್ನ ಒಂದು ದಿನ ಕರೆದು ಬನ್ನಿ, ನನ್ನ ಮನೆಗೆ ಬನ್ನಿ, ಬನ್ನಿ ಊಟ ಮಾಡಿ ಎಂದು ಒಂದು ಸೊಸೆ ಕರೆಯುವುದಿಲ್ಲ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಎಂಬುದಾಗಿ ನಾದಿನಿ ಮೈದುನನ್ನು ಕರೆಯುವುದಿಲ್ಲ. ಅಸೂಯೆ, ಅಸೂಯೆ, ಕೆಟ್ಟತನ. ಅವರು ಒಂದು ದಿನ ಬಂದರೆ ಸಾಕು, ಅಯ್ಯೋ ನನಗೆ ಆಗೋದಿಲ್ಲ, ನನಗೆ ಅದಾಗ್ತದೆ, ಇದು ನೋವು ಅದು ನೋವು, ಅವ್ರಿಗೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಎಂಬುವಂತ ಕೆಟ್ಟತನ. ಅದು ನಿಮ್ಮ ಜೀವಿತದಲ್ಲಿ ನೋಡಿ, ನೀವಾಗಿದ್ದೀರಾ ಒಂದು ಕ್ಷಣ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ಅಂಥ ಕ್ರೂರ ಹೆಂಡತಿಯರು, ತಾಯಂದಿರು, ಹೆಂಡತಿಯರು ಈ ಜಗತ್ತಿನಲ್ಲಿ ಇದ್ದಾರೆ. 98% ಇದ್ದಾರೆ. ಕೈಯಲ್ಲಿ ಜಪಸರ ಇಳಿಯುವುದಿಲ್ಲ, ದೇವರ ವಾಕ್ಯ ಕೇಳೋದ್ರಲ್ಲಿ ಟೈಮೇ ಇರೋದಿಲ್ಲ. ಆದರೆ ಬಾಯಲ್ಲಿ ಬರುವ ಮಾತುಗಳು, ನೀಚ ಮಾತುಗಳು, ಸುಳ್ಳು ಮಾತುಗಳು, ದೂಷಣೆ ಮಾತುಗಳು, ನಿಂದನೆ ಮಾತುಗಳು, ಅಪವಾದ ಮಾತುಗಳು ಸರಣಾಗಿ ಹೋಗುತ್ತಾ ಇರುತ್ತದೆ. ಆದ್ರೆ ನಾನು ದೇವರನ್ನು ತುಂಬಾ ಪ್ರೀತಿಸ್ತೇನೆ, ಅಯ್ಯೋ ದೇವರಿಗೆ ಗೊತ್ತಪ್ಪ, ಎಲ್ಲ ಗೊತ್ತು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾಟಕ. ನಿನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಈ ಲೋಕದಲ್ಲಿ ಶತ್ರುತ್ವವನ್ನು ಬೆಳೆಸಿಕೊಂಡು ಹೋಗು ಎಂಬುದಕ್ಕಾಗಿ ಅಲ್ಲ, ಎಲ್ಲರನ್ನ ದೂಷಿಸಿ ನಿಂದಿಸಿ ತೀರ್ಪು ಕೊಡುತ್ತಾ ಹೋಗು ಎಂದಲ್ಲ, ಎಲ್ಲರ ಮೇಲೆ ಹಗೆತನ ಸಾಧಿಸಿ ಹೋಗು ಎಂಬುದಾಗಿ ಅಲ್ಲ. ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾರೆ ಅವರ ಸ್ವರ್ಗ ಸಾಮ್ರಾಜ್ಯವನ್ನ ಸಾರುವುದಕ್ಕಾಗಿ, ಅವರ ಪ್ರೀತಿಯನ್ನ ಪರರಿಗೆ ಕೊಡುವುದಕ್ಕಾಗಿ, ಅವರ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೋಚಿಸಬೇಕು, ಯೋಚಿಸಬೇಕು. ನಿತೀಶ್ ಮಂತರು ಏನ್ ಹೇಳ್ತಾ ಇದ್ದೀರಿ? ಇದು ಸತ್ಯವ ಸುಳ್ಳ?
ನಿತೀಶ್ ಮೆಂತರು ಸತ್ಯವ ಸುಳ್ಳ, ಮನುಷ್ಯ ಸತ್ಯ ಸುಳ್ಳನ, ಗ್ರೆಟಾ ಸತ್ಯವ ಸುಳ್ಳ. ಈ ವಾಕ್ಯಗಳನ್ನು ನಾವು ಚಿಂತಿಸಬೇಕು. ಜುಲಿಯಾನ ಇದು ಸರಿಯಾ ತಪ್ಪ ಯೋಚಿಸಿ. ಹೆಲೆನ್ ಇದು ಸರಿಯಾ ತಪ್ಪ ಯೋಚಿಸಿ. ಪ್ರಿಯರೇ, ನನ್ನಲ್ಲಿ ಪ್ರೀತಿ ಕೇವಲ ಬೈಬಲ್ ಹಿಡ್ಕೊಂಡು ಧ್ಯಾನ ಮಂದಿರಕ್ಕೆ ಹೋಗಿ ಬರೀ ಪ್ರೀತಿ ಪ್ರೀತಿ ಅಂತ ಅಲ್ಲಿ ಮಾತಾಡಿ ಬಂದು ಜೀವನದಲ್ಲಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಈ ಹಂದಿ ಇದ್ದಾಗೆ, ಏನಿದ್ದಾಗೆ? ಹಂದಿ ಇದ್ದಾಗೆ. ಹಂದಿನ ಎಷ್ಟು ಶುದ್ಧ ಮಾಡಿ ಸೋಪ್ ಹಾಕಿ ಪರ್ಫ್ಯೂಮ್ ಹೊಡೆದ್ಬಿಟ್ಟು ಬಿಟ್ರು ಅದು ಎಲ್ಲಿ ಹೋಗ್ತದೆ ಹೇಳಿ? ಕೊಚ್ಚಲಿಗೆ ಹೋಗೋದು, ಕೊಚ್ಚಲಿಗೆ ಹೋಗೋದು. ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕೆಲವು ಹಂದಿಗಳು ತುಂಬಾ ಇದೆ. ಆ ಹಂದಿಗಳು ಎಷ್ಟೇ ನೀನು ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿ ಏನೇ ಮಾಡುದು ಅದೇನ್ ಮಾಡ್ತೇಳಿ, ಆ ಹಂದಿ ತಾನು ಮಾತ್ರ ಕೊಚ್ಚಲಿಗೆ ಹೋಗುದಿಲ್ಲ, ತನ್ನ ಮರಿಗಳನ್ನೆಲ್ಲ ಕೊಚ್ಚಲಿಗೆ ಕರ್ಕೊಂಡು ಹೋಗ್ಬಿಡ್ತದೆ. ಹಂದಿ ಏನ್ ಮಾಡ್ತದೆ? ತನ್ನ ಮರಿಗಳನ್ನೆಲ್ಲವನ್ನ ಕೊಚ್ಚಲಿಗೆ ಕರ್ಕೊಂಡು ಹೋಗ್ಬಿಡ್ತದೆ. ಯಾಕಂದ್ರೆ ತಾಯಿ ಹೋಗ್ತದಲ್ಲ ಕೊಚ್ಚಲಿಗೆ. ಆ ಕೊಚ್ಚಲಿಗೆ ಹೋದಂತ ಹಂದಿ ಏನನ್ನ ಹೇಳ್ಕೊಡ್ತದೋ ಅದನ್ನೇ ಕೇಳ್ತದೆ ಮರಿ ಹಂದಿಗಳು ಸಹ. ಅದಕ್ಕೆ ಯೇಸು ಹೇಳ್ತಾರೆ, ಮುತ್ತುಗಳನ್ನ ಹಂದಿಯ ಮುಂದೆ ಚೆಲ್ಲಬೇಡಿರಿ. ಪ್ರೀತಿನ ಎತ್ಕೊಂಡೋಗಿ ಹಂದಿಯ ಮುಂದೆ ಚೆಲ್ಲಿದ್ರೆ ಏನ್ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದು ಕಾಲಲ್ಲಿ ಒದ್ದು ಬಿಡ್ತದೆ. ಅದಕ್ಕೆ ಪ್ರೀತಿ ಇದ್ರೇನೆ ಗೊತ್ತಿಲ್ಲ ಹಂದಿಗೆ. ಬೇಕಾದ್ರೆ ನೋಡಿ, ಈ ಒಂದು ವಿಷಯವನ್ನ ಕೇಳ್ಕೊಂಡು, ವಾಕ್ಯವನ್ನ ಕೇಳ್ಕೊಂಡು ಬೇರೊಬ್ಬರ ಬಳಿ ಕೆಟ್ಟದಾಗಿ ಮಾತನಾಡುವಂತ ವ್ಯಕ್ತಿಗಳು ಸಹ ಇದ್ದಾರೆ. ಹಂದಿಗಳಾಗಿ ಜೀವಿಸ್ತಾ ಇದ್ದಾರೆ. ನೋಡಿ, ನಾನು ನೀವು ಸಹ ಈ ಹಂದಿಗಳಾಗಿ ಜೀವಿಸ್ತಾ ಇದ್ದೇವಾ? ಇದ್ದೇವೆ. ಹಂದಿಗಳಾಗಿ ಕೊಚ್ಚಲಲ್ಲೇ ಇದ್ದೇವೆ. ಏನ್ ಪ್ರಾರ್ಥನೆ ಮಾಡಿ, ಏನ್ ಸ್ತುತಿ ಮಾಡಿ, ಏನ್ ಜಪಸರ ಮಾಡಿ, ಏನ್ ನೀನು ಅದನ್ನು ಮಾಡು, ಇದನ್ನು ಮಾಡು, ಅದು ಓದು, ನೀನು ಹೀಗೆ ಪ್ರಾರ್ಥನೆ ಮಾಡು, ಹಾಗೆ ಪ್ರಾರ್ಥನೆ ಮಾಡು, ಡ್ರಾಮಗಳು. ಅವರ ಜೀವನದಲ್ಲಿ ಆ ವಿಶ್ವಾಸನೇ ಇಲ್ಲ. ಹಂದಿಗಳ ಮುಂದೆ ಮುತ್ತು ಚೆಲ್ಲಿದಂತೆ. ಈ ಹಂದಿಗಳ ಮುಂದೆ ಮುತ್ತು ಹಾಕಿದ್ರೆ ಏನು ಪ್ರಯೋಜನ? ನಾವು ಸ್ವಾರಸ್ಯವಾಗಿ ಚಿಂತಿಸಬೇಕು. ನಾಯಿ ಕಕ್ಕಿದ್ದನ್ನು ಮತ್ತೆ ನೆಕ್ಕುವಂತೆ ನಾವು ಮಾಡಿದನೇ ಮಾಡ್ತಾ ಇದ್ದೇವೆ. ವಚನ ಕೇಳಬೇಕಾದ್ರೆ, ಸಂದೇಶ ಕೇಳಬೇಕಾದ್ರೆ ತುಂಬಾ ಚೆನ್ನಾಗಿತ್ತು, ಆದ್ರೆ ಆ ವಚನವನ್ನು ಅನುಸರಿಸಲಿಕ್ಕೆ ಆಗುದಿಲ್ಲ. ನೋಡಿ, ನಾಯಿ ಕಕ್ಕಿದ್ರೆ ನೆಕ್ಕದಂತೆ. ನಿನ್ನ ಅತ್ತೆಯನ್ನ ಗೌರವಿಸ್ತಾ ಇಲ್ಲ, ಮಾವನ ಗೌರವಿಸ್ತಾ ಇಲ್ಲ, ಅದಾಗೋದಿಲ್ಲಪ್ಪ. ನಾನು ಅವ್ರು ನಮ್ಮ ಮನೆ ಬಾಗಿಲಿಗೆ ಸೇರಿಸೋದಿಲ್ಲ, ನಿನಗೆ ಗೊತ್ತಲ್ಲ, ನಾನು ಅವ್ರ ಹತ್ರ ಮಾತಾಡೋದಿಲ್ಲ. ಅವ್ರು ಬಂದ್ರೆ ಬರ್ಲಿ, ಹೋದ್ರೋಗ್ಲಿ, ನನ್ ಕೇರೆ ಮಾಡೋದಿಲ್ಲ. ಕಾಲ್ ನೀಡ್ಕೊಂಡ, ಮೊಬೈಲ್ ಹಿಡ್ಕೊಂಡ, ಏನ್ ಮಾತಾಡ್ತಾನೆ ಇದ್ದ ಅಷ್ಟೇನೆ. ಒಂದು ತಾಯಿಯ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ಆಶೀರ್ವಾದವಾಗಿ ದೇವರು ಕೊಟ್ಟ ಅತ್ತೆ ಮಾವನನ್ನು ಗೌರವಿಸದೆ, ಗಂಡನನ್ನು ಗೌರವಿಸದೆ, ಹಿರಿಯರನ್ನು ಗೌರವಿಸದೆ, ಅಹಂಕಾರ ಅಹಂಭಾವದಿಂದ ಜೀವಿಸುತ್ತಾ ತನಗೆ ದೇವರು ಕೊಟ್ಟ ಗಂಡನನ್ನು ಸಹ ಕೆಲವರು ಬಿಡೋದಿಲ್ಲ. ಅವನನ್ನ ಹೇಗೆ ನಾಶ ಮಾಡಬೇಕು, ಅವನಿಂದ ಹೇಗೆ ದೂರ ಹೋಗಬೇಕು ಎಂಬುವಂತ ಪ್ಲಾನ್ ಮಾಡುವಂತ ಹೆಂಡತಿಯರೆಷ್ಟೋ ಜನ. ಹಾಗೆ ತನ್ನ ಹೆಂಡತಿಯನ್ನ ಹೇಗೆ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡೋ ಗಂಡನಿರೊಂದು ಕಡೆ, ಹಾಗೆ ತಂದೆಯನ್ನು ತಾಯಿಯನ್ನು ಬಿಟ್ಟು ಹೇಗೆ ನಾನು ಎಸ್ಕೇಪ್ ಆಗಬೇಕು ಎಂದು ಹೇಳುವ ಮಕ್ಕಳು ಇನ್ನೊಂದು ಕಡೆ. ಯೋಚನೆ ಮಾಡಿ ನೋಡಿ, ತಂದೆಯಂದಿರ ಗದರಿಸುವಿಕೆಗೆ ಮಕ್ಕಳು ದಾರಿ ತಪ್ಪಿ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅವರು ಮಾಡುವ ತಪ್ಪುಗಳು ಅವರಿಗೆ ಅರಿವಾಗುವುದು ಬೇಡ. ತಂದೆ ಒಳಿತನ್ನು ಹೇಳಿದ್ರೆ ಅವರಿಗೆ ಕೇಳಲಿಕ್ಕೆ ಬೇಡ. ಕೆಲವು ಕುಟುಂಬಗಳಲ್ಲಿ ತಾಯಿ ಒಳಿತನ್ನು ಹೇಳಿದ್ರೆ ಅವರಿಗೆ ಕೇಳಲಿಕ್ಕೆ ಬೇಡ. ಬುದ್ಧಿ ಹೇಳುವವರು ಹಿರಿಯರ ಕಿರಿಯರ ಮಾತಿಗೆ ಒಳಿತನ್ನು ಕೇಳುವುದು ಬೇಡ. ಇವೆಲ್ಲವೂ ಯಾಕೆ? ಇದೆಲ್ಲವನ್ನ ಬಿಟ್ಟು ಬರುವುದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಪ್ರತ್ಯೇಕವಾಗಿ ಕರೆಯುತ್ತಾ ಇದ್ದಾರೆ. ಬನ್ನಿ, ನನ್ನನ್ನು ಹಿಂಬಾಲಿಸಿ ಬನ್ನಿ ಎಂದು ಕರೆಯುತ್ತಾ ಇದ್ದಾರೆ. ಬಾ, ನನ್ನ ಹಿಂಬಾಲಿಸಿ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಹೊಸ ಜೀವನವನ್ನು ಪ್ರಾರಂಭಿಸಿ ಎಂದು ಕರೆಯುತ್ತಾ ಇದ್ದಾರೆ. ನಾನು ನೀವು ಕರೆ ಹೊಂದಿದ್ದೇವೆ ಪ್ರಿಯರೇ. ಈ ಸಂದೇಶವನ್ನು ನಾವು ಕೇಳ್ತಾ ಇದ್ದೇವೆ. ಬರೀ ಶಬ್ದವಾಗಿ ಕೇಳಿದ ಸಂದೇಶದಿಂದ ಕೇಳಿದ ಮಾತ್ರಕ್ಕೆ ಪ್ರಯೋಜನ ಇಲ್ಲ. ಈ ಸಂದೇಶ ನನ್ನ ಜೀವನ ಸ್ವಂತವಾಗಬೇಕು. ನಿಮ್ಮ ಜೀವಿತದಲ್ಲಿ ಈ ಸಂದೇಶ ಸ್ವಂತವಾಗಬೇಕು. ಇಂದು ತೀರ್ಮಾನ ಮಾಡಿ. ನೀವು ಇವತ್ತು ಕುತ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ನಿಮ್ಮ ಕುಟುಂಬವನ್ನು ಕುರಿತು
ನೆರೆಯವರನ್ನ ಕುರಿತು, ನಿನ್ನ ಅತ್ತೆ ಮಾವ ಗಂಡ ಹೆಂಡತಿ ಕುರಿತು ಯೋಚನೆ ಮಾಡಿ ಕೂತ್ಕೊಂಡು, ನಾನು ನಿಜವಾಗಿಯೂ ದೇವರನ್ನ ಪ್ರೀತಿಸ್ತಾ ಇದ್ದೇನಾ? ಯೋಚನೆ ಮಾಡಿ ಕೂತ್ಕೊಂಡು ಇಷ್ಟೂ ಜನರ ಮುಂದೆ ಇಟ್ಕೊಂಡು ಕೇಳಿ. ಇನ್ನು ಕೆಲವರು ನೋಡ್ಬೋದು, ಬೇಕು ಇದನ್ನ ಕೇಳಿ ಇನ್ನೂ ಹೆಚ್ಚು ಮಾಡೋರು ಇದ್ದಾರೆ. ಬೇಕಾದರೆ ಇದನ್ನ ಕೇಳಿ ಹೆಚ್ಚು ಮಾಡೋರಿದ್ದಾರೆ. ಈ ವಾಕ್ಯಗಳನ್ನ ಅಲ್ಲೆಗೆಳೆಯವರು ಸಹ ಇದ್ದಾರೆ. ಪ್ರಿಯರೇ, ನಾವು ಧ್ಯಾನಿಸೋಣ. ದೇವರು ನನಗೆ ಕೊಟ್ಟ ಕರೆ ಸುಮ್ಮನೆ ಕ್ರೈಸ್ತನಾಗಲಿಕ್ಕೆ ಅಲ್ಲ. ನಾನು ನಿಜವಾಗಿ ಕ್ರಿಸ್ತನಾಗಿ ಜೀವಿಸುವುದಕ್ಕಾಗಿ, ಕ್ರಿಸ್ತನಿಗಾಗಿ ಜೀವಿಸುವುದಕ್ಕಾಗಿ. ಅದರಿಂದ ಪ್ರಿಯರೇ, ಆಲಿಸುವ, ಧ್ಯಾನಿಸುವ, ಪಾಲಿಸಲು ದೇವರ ಕೃಪೆಗಾಗಿ ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವ. ಪ್ರೀಸ್ ದ ಲಾರ್ಡ್. May God bless you. Thank you so much.